ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರಾವೃತಾ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಮುಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ದ್ವಿತೀಯ ಖಂಡದ 37ನೆಯ ಅಧ್ಯಾಯದ ಪ್ರಥಮಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಅನುಷಂಗಪಾದ ವರ್ಣನೆ, ಅಸಿಜನಿಗೆ ಬೃಹಸ್ಪತಿಗಳ ಶಾಪ, ಬಲಿ ಮಹಾರಾಜನಿಗೆ 5 ಕುಮಾರರ ಜನನ, ಪುರುರಾಜನ ವಂಶೋತ್ಪತ್ತಿ, ಭೀಷ್ಮ, ಕೌರವ, ಪಾಂಡವರು ಇವರ ಉತ್ಪತ್ತಿ, ಕಲಿಯುಗದ ಅಂತ್ಯದ ವರ್ಣನೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಹೇಳುತ್ತಾರೆ, ಪೂರ್ವದಲ್ಲಿ ತುರ್ವಸು ಮಹಾರಾಜನಿಗೆ ವನ್ನಿ ಎಂಬ ಪುತ್ರನು, ಅವನಿಗೆ ಗೋಭಾನುವೆಂಬ ಸುತನು, ಅವನಿಗೆ ಶೂರನೂ ಅಪರಾಜಿತನೂ ಆದ ತ್ರಿಸಾನುವೆಂಬ ಕುಮಾರನು, ಅವನಿಗೆ ಕರಂಧಮನೆಂಬ ತನಯನು, ಅವನಿಗೆ ಮರುತ್ತಮನೆಂಬ ತನುಜನು ಹುಟ್ಟಿದರು. ಆ ಮರುತ್ತನ ವಿಷಯಗಳನ್ನು ನಾನು ನಿಮಗೆ ಮೊದಲೇ ತಿಳಿಸಿರುತ್ತೇನೆ. ಆ ಮರುತ್ತನಿಗೆ ಸಂತಾನವಿಲ್ಲದ ವಿಚಾರವು ನಿಮಗೆ ತಿಳಿದಿದೆಯಲ್ಲವೇ? ಅವರೆಲ್ಲರೂ ಪುರುವಂಶೋತ್ಪನ್ನನನ್ನು ದುಷ್ಕೃತನನ್ನು ಪುತ್ರನನ್ನಾಗಿ ಮಾಡಿಕೊಂಡರು. ಹೀಗೆ ಯಯಾತಿ ಮಹಾರಾಜನ ಶಾಪದಿಂದಲೂ ವೃದ್ಧನಾದುದರಿಂದಲೂ ಪೂರ್ವದಲ್ಲಿ ತುರ್ವಸುವಿಗೆ ಸಂತಾನವಿಲ್ಲದೆ ಅವನ ವಂಶವು ಯದುರಾಯನ ವಂಶಕ್ಕೆ ಸೇರಿಹೋಯಿತು. ದುಷ್ಕೃತನಿಗೆ ಶರೂಥನೆಂಬ ರಾಜಕುಮಾರನು, ಆ ಶರೂಥನಿಗೆ ಜನಾಪೀಡನೆಂಬ ಮಗನು ಜನಿಸಿದರು. ಅವನಿಗೆ 4 ಸುಪ್ರಸಿದ್ಧರಾದ ಕುಮಾರರು ಜನಿಸಿದರು. ಅವರು ಯಾರೆಂದರೆ ಪಾಂಡ್ಯ, ಕೇರಳ, ಚೋಳ ಮತ್ತು ಕುಲ್ಯ ಇವರಾಗಿದ್ದರು. ಇವರು ಜನಾಪೀಡನ ಕುಮಾರರಾಗಿ ಕುಲ್ಯ, ಪಾಂಡ್ಯ, ಚೋಳ ಮತ್ತು ಕೇರಳವೆಂಬ ದೇಶಗಳನ್ನು ಸುಖವಾಗಿ ಆಳುತ್ತಿದ್ದರು. ಆ ದ್ರಹ್ಯುವಿಗೆ ಬಬ್ರು, ಸೇತುವೆಂಬ ಪ್ರಖ್ಯಾತರೂ ಶೂರರೂ ಆದ 2 ಮಕ್ಕಳಿದ್ದರು. ಅವರಲ್ಲಿ ಸೇತುವೆಂಬವನಿಗೆ ಅರುದ್ಧನೆಂಬ ಮಗನು ಹುಟ್ಟಿದನು. ಅವನಿಗೆ
ಬಾಭ್ರವನೆಂಬ ಶತ್ರುವು ಇದ್ದನು. ಅವರಿಬ್ಬರಿಗೂ 14 ತಿಂಗಳು ಕಾಲ ಘೋರವಾದ ಯುದ್ಧವು ಸಂಭವಿಸಿತು. ಆಗ ಶೂರನಾದ ಯೌವನಾಶ್ವನು ಬಲಶಾಲಿಯಾದ ಆ ಮಹಾರಾಜನನ್ನು ಯುದ್ಧರಂಗದಲ್ಲಿ ಸಂಹರಿಸಿದನು. ಆ ಅರುದ್ಧನಿಗೆ ಗಾಂಧಾರ ರಾಜನೆಂಬ ಪ್ರಸಿದ್ಧನಾದ ಕುಮಾರನಿದ್ದನು. ಅವನು ಗಾಂಧಾರ ದೇಶಕ್ಕೆ ದೊರೆಯಾಗಿ ಸುಖವಾಗಿ ಪ್ರಜೆಗಳನ್ನು ಪಾಲಿಸುತ್ತಿದ್ದನು. ಗಾಂಧಾರ ದೇಶದಲ್ಲಿ ಹುಟ್ಟಿದ ಅಶ್ವಗಳೂ ಕೂಡ ಸುಪ್ರಸಿದ್ಧವಾಗಿಯೂ ಉತ್ತಮವಾಗಿಯೂ ಇದ್ದವು. ಆ ಗಾಂಧಾರ ರಾಜನಿಗೆ ಧರ್ಮನೆಂಬ ಕುಮಾರನೂ ಅವನಿಗೆ ಘೃತನೆಂಬ ಸುತನೂ ಹುಟ್ಟಿದರು. ಆ ಘೃತನಿಗೆ ದುರ್ದವಾನನು, ಅವನಿಗೆ ಪ್ರಚೇತಸನು, ಆ ಪ್ರಚೇತಸನಿಗೆ 100 ಜನ ಕುಮಾರರು ಜನಿಸಿದರು. ಅವರೆಲ್ಲರೂ ರಾಜರಾಗಿಯೇ ಇರುವರು. ಆ ರಾಜಕುಮಾರರೆಲ್ಲರೂ ಮ್ಲೇಚ್ಛ ದೇಶಕ್ಕೆ ರಾಜರಾಗಿ ಉತ್ತರ ದಿಗ್ಭಾಗದಲ್ಲಿ ವಾಸಿಸುತ್ತಿದ್ದರು. ಆ ಮಹಾರಾಜನಿಗೆ ಸಭಾನರ, ಪಕ್ಷ, ಪರಪಕ್ಷರೆಂಬ ಮಹಾತ್ಮರು, ಪರಮ ಧಾರ್ಮಿಕರೂ ಆದ 3 ಪುತ್ರರು ಹುಟ್ಟಿದರು. ಆ ಸಭಾನರನಿಗೆ ಪಂಡಿತನಾದ ಕಾಲಾನಲ ನಾಮಕನಾದ ಕುಮಾರನು ಹುಟ್ಟಿದನು. ಆ ಕಾಲಾನಲನಿಗೆ ಧರ್ಮಿಷ್ಠನೂ ಜ್ಞಾನಿಯೂ ಆದ ಸೃಂಜಯನೆಂಬ ಸುತನೂ, ಅವನಿಗೆ ವೀರನಾದ ಪುರಂಜಯನೆಂಬ ಕುಮಾರನೂ ಹುಟ್ಟಿದರು. ಆ ಪುರಂಜಯನಿಗೆ ಅತ್ಯಂತ ಬಲಶಾಲಿಯೂ ಖ್ಯಾತನೂ ಆದ ಜನಮೇಜಯ ರಾಜನು, ಆ ರಾಜರ್ಷಿಗೆ ಮಹಾಶಾಲನೆಂಬ ಸುತನೂ ಉದ್ಭವಿಸಿದರು. ಆ ಕುಮಾರನು ಇಂದ್ರನಿಗೆ ಸಮಾನವಾದ ಕೀರ್ತಿವಂತನೂ ಪ್ರಖ್ಯಾತವಾದ ಪರಾಕ್ರಮವುಳ್ಳವನೂ ಆಗಿದ್ದನು. ಆ ಮಹಾಶಾಲನಿಗೆ ಧಾರ್ಮಿಕನಾದ ಮಹಾಮನಸ್ಸೆಂಬ ಸುತನೂ ಜನಿಸಿದನು. ಸಪ್ತದ್ವೀಪಗಳಿಗೆ ಒಡೆಯನೂ ಚಕ್ರವರ್ತಿಯೂ ಕೀರ್ತಿವಂತನೂ ಶೂರನೂ ಆದ ಆ ಮಹಾಮನಸ್ಸನಿಗೆ ಪ್ರಖ್ಯಾತರಾದ 2 ಮಕ್ಕಳು ಹುಟ್ಟಿದರು. ಅವರಿಬ್ಬರಲ್ಲಿ ಉಶೀನರನೆಂಬವನು ಧರ್ಮಜ್ಞನೂ ತಿತಿಕ್ಷುವೆಂಬವನು ಅತ್ಯಂತ ಧರ್ಮಿಷ್ಠನೂ ಆಗಿದ್ದರು. ಆ ಉಶೀನರನಿಗೆ ರಾಜರ್ಷಿಗಳ ಕುಮಾರಿಯರಾದ 5 ಪತ್ನಿಯರಿದ್ದರು. ಆ ಉಶೀನರನಿಗೆ ಮೃಗ, ಕ್ರಮಿ, ನವ, ದೂರ್ವ ಮತ್ತು ದೃಷಧ್ವತೆ ಎಂಬ 5 ಜನ ಹೆಂಡತಿಯರಿದ್ದರು. ಅವರಲ್ಲಿ ವಂಶೋದ್ಧಾರಕರಾದ 5 ಜನ ಮಕ್ಕಳು ಹುಟ್ಟಿದರು. ಅವರು ಮಹಾ ತಪಸ್ಸಿನಿಂದ ವೃದ್ಧಿಯನ್ನು ಹೊಂದಿ ಧಾರ್ಮಿಕರಾಗಿದ್ದರು. ಅವರಲ್ಲಿ ಮೃಗೆ ಎಂಬವಳಿಗೆ ಮೃಗನೆಂಬ ಕುಮಾರನೂ, ನವೆ ಎಂಬ ಪತ್ನಿಗೆ ನವನೆಂಬ ಸುತನೂ, ಕ್ರಮಿಗೆ ಕ್ರಿಮಿ ಎಂಬ ತನಯನೂ, ದಾರುವಿಗೆ ಸುವ್ರತನೆಂಬ ಧಾರ್ಮಿಕನಾದ ಮಗನು ಜನಿಸಿದರು. ದೃಷದ್ವತಿಗೆ ಶಿವಿ ಎಂಬ ಪುತ್ರನೂ ಜನಿಸಿ ಖ್ಯಾತಿವಂತನಾಗಿ ಶಿವಪುರದಲ್ಲಿ ರಾಜ್ಯವಾಳುತ್ತಿದ್ದನು. ಮೃಗನೆಂಬ ಕುಮಾರನು ಯೌಧೇಯವೆಂಬ ನಗರದಲ್ಲಿ ಪ್ರಜೆಗಳನ್ನು ಪಾಲಿಸುತ್ತಿದ್ದನು. ನವನಿಗೆ ನವವೆಂಬ ದೇಶವೂ, ಕ್ರಿಮಿಗೆ ಕ್ರಿಮಿಲಾಪುರಿಯೂ, ಸುವ್ರತನಿಗೆ ವೃಷ್ಟಾನಗರವೂ ರಾಜಧಾನಿಯಾಗಿದ್ದವು. ಈ ಶಿವನ ಪುತ್ರರನ್ನು ಹೇಳುವೆನು ಕೇಳಿರಿ. ಅಂತಹ ಶಿವನಿಗೆ ಪ್ರಜಾಪ್ರೇಮಿಗಳೂ ಶೂರರೂ ಆದ ವೃಷದರ್ಭ, ಸುವೀರ, ಕೇಕಯ, ಮದ್ರಕರೆಂಬ 4 ಕುಮಾರರು ಪ್ರಖ್ಯಾತರಾಗಿದ್ದರು. ಅವರ ರಾಜಧಾನಿಗಳು ಸರ್ವ ಸಂಪತ್ ಸಮೃದ್ಧಿಗಳಿಂದ ಕೂಡಿ ಸುಂದರವಾಗಿಯೂ, ಕೇಕಯ, ಮಾದ್ರಕ, ವೃಷದರ್ಭ,
ಸೂಚಿದರ್ಭ ಎಂಬ ನಾಮಗಳಿಂದ ಸುಪ್ರಸಿದ್ಧಗಳಾಗಿಯೂ ಇದ್ದವು. ಈಗ ತಿತಿಕ್ಷುವಿನ ವಂಶವನ್ನು ಹೇಳುವೆನು ಕೇಳಿರಿ. ಆ ತಿತಿಕ್ಷು ಮಹಾರಾಜನು ಪೂರ್ವ ದಿಕ್ಕಿನಲ್ಲಿ ಪ್ರಖ್ಯಾತನಾದ ಪ್ರಭುವಾಗಿದ್ದನು. ಅವನಿಗೆ ಉಪದ್ರವನೆಂಬ ಶೂರನಾದ ಪುತ್ರನೂ ಅವನಿಗೆ ಹೇಮನೆಂಬ ಸುಂದರನಾದ ಕುಮಾರನೂ ಜನಿಸಿದರು. ಆ ಹೇಮನಿಗೆ ಸಂತಾನವಿಲ್ಲದೆ ಆ ವಂಶವು ಕ್ಷೀಣವಾಗಲಾಗಿ ಮಹಾತ್ಮರ ವರಪ್ರಸಾದದಿಂದ ಕೊನೆಗೆ ಅವನಿಗೆ ಸುತಪನೆಂಬ ಕುಮಾರನೂ ಆತನಿಗೆ ಬಲಿ ಎಂಬವನು ಮನುಷ್ಯ ಯೋನಿಯಲ್ಲಿ ಹುಟ್ಟಿದರು. ಮಹಾಯೋಗಿಯೂ ಮಹಾತ್ಮನೂ ಆದ ಯಾವ ಬಲಿರಾಯನು ಪೂರ್ವದಲ್ಲಿ ವಾಮನನಿಂದ ಬದ್ಧನಾದನೋ ಅಂತಹ ಬಲಿ ಮಹಾರಾಯನಿಗೆ ಈ ಭೂಮಂಡಲದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬ 4 ಜಾತಿಯ ಕುಮಾರರು ಸುಪ್ರಸಿದ್ಧರಾಗಿದ್ದರು. ಆ ಕುಮಾರರಿಂದ ಚಾತುರ್ವರ್ಣ್ಯಗಳೂ ವೃದ್ಧಿಯಾದವು. ಅವನಿಗೆ ಅಂಗ, ವಂಗ, ಸುಹ್ಲ, ಪುಂಡ್ರ, ಕಲಿಂಗರೆಂಬ ಕುಮಾರರು ಮತ್ತು ಬಾಲೇಯರೆಂಬ ಕ್ಷತ್ರಿಯ ಕುಮಾರರು ಸುಪ್ರಸಿದ್ಧರಾಗಿದ್ದರು. ಬಾಲೇಯರು ಬ್ರಾಹ್ಮಣರಾಗಿಯೂ ಇರುವರು. ಪ್ರಭುವಾದ ಬಲಿ ಮಹಾರಾಜನಿಗೆ ವಂಶ ವಿಸ್ತಾರಕರಾದ ಬ್ರಾಹ್ಮಣ ಕುಮಾರರು ಮತ್ತು ಕ್ಷತ್ರಿಯ ಕುಮಾರರು ಇದ್ದರು. ಹೀಗೆ ಇರಲು ಕಾರಣವೇನೆಂದರೆ ತಪಸ್ಸಿನಿಂದ ಪ್ರೀತನಾದ ಬ್ರಹ್ಮದೇವನು ಅವನಿಗೆ ಅದೇ ಪ್ರಕಾರವೇ ವರಗಳನ್ನು ಕೊಟ್ಟಿದ್ದನು. ಸುಪ್ರೀತನಾದ ಬ್ರಹ್ಮದೇವನು ಆ ಬಲಿ ಮಹಾರಾಯನಿಗೆ ಮಹಾಯೋಗಿತನವೂ ದೀರ್ಘಾಯುಷ್ಯವೂ ಕಲ್ಪದವರೆಗೂ ವಿಶಾಲವಾದ ಆಡಳಿತವೂ ಯುದ್ಧದಲ್ಲಿ ವಿಜಯವೂ ಧರ್ಮದಲ್ಲಿ ಆಸಕ್ತಿಯೂ 3 ಲೋಕಗಳ ವಿಚಾರಗಳು ಪ್ರಜಾ ಸೃಷ್ಟಿಯಲ್ಲಿ ಪ್ರಾಮುಖ್ಯವೂ ಅಸಮಾನತೆಯೂ ಧರ್ಮತತ್ವಜ್ಞಾನವೂ ಚಾತುರ್ವರ್ಣ್ಯಗಳ ಸ್ಥಾಪನೆಯೂ ಇವೇ ಮೊದಲಾದವನ್ನು ವರರೂಪವಾಗಿ ಕೊಟ್ಟನು. ಹೀಗೆ ಬಲಿರಾಜನು ಬ್ರಹ್ಮದೇವನಿಂದ ಇಂತಹ ಮಹಾವರಗಳನ್ನು ಪಡೆದಿರುವುದರಿಂದ ಪರಮಶಾಂತನಾಗಿದ್ದನು, ಶಾಂತಮೂರ್ತಿಯಾಗಿದ್ದನು. ಜ್ಞಾನಿಯಾದ ಬಲಿ ಮಹಾರಾಜನು ಬಹುಕಾಲದ ಮೇಲೆ ತನ್ನ ಸ್ಥಾನವನ್ನು ಅಂದರೆ ರಾಜ್ಯವನ್ನು ಹೊಂದಿದನು. ಅವನು ಆಳುತ್ತಿದ್ದ ಅಂಗ, ವಂಗ, ಕಲಿಂಗ, ಸುಹ್ಲಕವೆಂಬ ದೇಶಗಳು ಧನಧಾನ್ಯಾದಿಗಳಿಂದ ಸಮೃದ್ಧವಾಗಿಯೂ ಪ್ರಖ್ಯಾತವಾಗಿಯೂ ಇದ್ದವು. ಈ ಪೂರ್ವದಲ್ಲಿ ಹೇಳಿದ ದೇಶಗಳಂತೆಯೇ ಪುಂಡ್ರ, ಕಲಿಂಗವೆಂಬ ದೇಶಗಳೂ ಕೂಡ ಸಮೃದ್ಧಿಯಾಗಿದ್ದವು. ಈಗ ಅವನ ವಂಶವನ್ನು ವರ್ಣಿಸುವೆನು ಕೇಳಿರಿ. ಅವನ ಮಕ್ಕಳೆಲ್ಲರೂ ಉತ್ತಮ ಕ್ಷೇತ್ರಜರೂ ಮುನಿ ಸಂಭೂತರೂ ಆಗಿದ್ದರು ಮತ್ತು ಅವರು ಮಹಾ ತೇಜಸ್ವಿಯೂ ದೀರ್ಘತಮಸ ನಾಮಕನೂ ಆದ ಮುನಿವರ್ಯನಿಗೆ ಸುದೇಶ್ನಾ ದೇವಿಯಲ್ಲಿ ಸಂಭೂತರೂ ಪ್ರಖ್ಯಾತರೂ ಆಗಿದ್ದರು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ದ್ವಿತೀಯ ಖಂಡದ 37ನೆಯ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.